ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ಸ್ ಬಗ್ಗೆ ತಿಳಿಯೋಣ. ಈ ಒಂದು ಟಾಪಿಕ್ ಬಂದು ಆಪರೇಷನಲ್ ಆಂಪ್ಲಿಫೈಯರ್ಸ್ ಚಾಪ್ಟರ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಸೊ ಇಂಟ್ರೊಡಕ್ಷನ್ ಅನ್ನು ನೋಡೋದಾದ್ರೆ, a device which accepts an input signal and produces an output signal which is proportional to the input is called an amplifier. So ಯಾವುದನ್ನ ನಾವು ಆಂಪ್ಲಿಫೈಯರ್ ಅಂತ ಕರಿತೀವಿ? ಯಾವ ಡಿವೈಸ್ ಆದ್ರೆ ಇನ್ಪುಟ್ ಅನ್ನ ತಗೊಂಡು ಅದಕ್ಕೆ ಪ್ರಪೋರ್ಷನಲ್ ಆಗಿ ಔಟ್ಪುಟ್ ಸಿಗ್ನಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನ ನಾವು ಆಂಪ್ಲಿಫೈಯರ್ ಅಂತ ಹೇಳಿ ಕರಿತೀವಿ. ಆದ್ರೆ an amplifier which amplifies the difference between the two input signals is called differential amplifier. ಯಾವ ಆಂಪ್ಲಿಫೈಯರ್ ಆದ್ರೆ, ಆಂಪ್ಲಿಫೈಯರ್ ಅಂದ್ರೆ ಏನು ಅನ್ನೋದು ನೋಡಿದೀವಿ. ಇನ್ಪುಟ್ ಅನ್ನ ತಗೊಂಡು ಅದಕ್ಕೆ ಪ್ರಪೋರ್ಷನಲ್ ಆಗಿ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಯಾವ ಆಂಪ್ಲಿಫೈಯರ್ ಆದ್ರೆ ಎರಡು ಇನ್ಪುಟ್ಗಳನ್ನ ತಗೊಂಡು ಅದರ ಎರಡರ ಮಧ್ಯದಲ್ಲಿ ವ್ಯತ್ಯಾಸವನ್ನ ಕಂಡುಹಿಡಿದು ಆ ವ್ಯತ್ಯಾಸ ಇರುವಂತಹ ಸಿಗ್ನಲ್ ಅನ್ನ ಆಂಪ್ಲಿಫೈ ಮಾಡುವಂತಹ ಒಂದು ಆಂಪ್ಲಿಫೈಯರ್ ಅನ್ನ ನಾವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅಂತ ಕರೀತೀವಿ. ಸೊ ದ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಕಾನ್ಫಿಗರೇಷನ್ ಈಸ್ ಯೂಸ್ಡ್ ಇನ್ ವೆರೈಟಿ ಆಫ್ ಅನಲಾಗ್ ಸರ್ಕ್ಯೂಟ್ಸ್. ಈ ಒಂದು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಕಾನ್ಫಿಗರೇಷನ್, ಈ ಒಂದು ಕಾನ್ಫಿಗರೇಷನ್ ಕನ್ಸ್ಟ್ರಕ್ಟ್ ಮಾಡಬೇಕು. ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅಂದ್ರೆ ಬೇಸಿಕ್ ಆಗಿ ಆಪರೇಷನಲ್ ಆಂಪ್ಲಿಫೈಯರ್ ಐಸಿನ ಯೂಸ್ ಮಾಡಿಕೊಂಡು ಕೆಲವೊಂದು ರೆಸಿಸ್ಟರ್ಗಳನ್ನ ಯೂಸ್ ಮಾಡಿಕೊಂಡು ನಮಗೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಈ ಒಂದು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ನ ಕಾನ್ಫಿಗರೇಷನ್ ಬಂದು ವೆರೈಟಿ ಆಫ್ ಅನಲಾಗ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ದ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಈಸ್ ಅನ್ ಎಸೆನ್ಷಿಯಲ್ ಅಂಡ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಇನ್ ಮಾಡರ್ನ್ ಐಸಿ ಆಂಪ್ಲಿಫೈಯರ್ಸ್. ಸೊ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನೋದು ಬಹಳ ಎಸೆನ್ಷಿಯಲ್ ಆಗಿರುವಂಥದ್ದು ಹಾಗೂ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್. ಈ ಕಾಲದಲ್ಲಿ ಮಾಡರ್ನ್ ಕಾಲದಲ್ಲಿ ಐಸಿ ಆಂಪ್ಲಿಫೈಯರ್ಸ್ ಏನು ತಯಾರಾಗ್ತಾ ಇದ್ದಾವೆ, ಆ ಒಂದು ಐಸಿ ಬೇಸ್ಡ್ ಆಂಪ್ಲಿಫೈಯರ್ಸ್ ಅಲ್ಲಿ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತಾನೆ ಹೇಳ್ಬಹುದು. So the IC ಅಂದ್ರೆ integrated circuits technology is well known nowadays, due to which the design of complex circuits become very simple. So IC ಅಂದ್ರೆ integrated circuits ಅಂತ ನಾವು ಹೇಳ್ತೀವಿ. ಈ ಒಂದು ಟೆಕ್ನಾಲಜಿಯಿಂದ ನಮ್ಗೆ ಏನಾಗಿದೆ, ತುಂಬಾ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ನು ಒಂದೇ ಐಸಿಯಲ್ಲಿ ನಮ್ಗೆ ಇರ್ತವೆ, ಐಸಿ ರೂಪದಲ್ಲಿ ಬರ್ತವೆ. ತುಂಬಾ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅಂದ್ರೆ ಏನು, ತುಂಬಾ ದೊಡ್ಡ ಜಾಸ್ತಿ ಕನೆಕ್ಷನ್ಸ್ ಇರುವಂತಹ ಒಂದು ಸರ್ಕ್ಯೂಟ್ ನಮ್ಗೆ ಸಿಂಪಲ್ ಆಗಿ ಒಂದು ಐಸಿಯಲ್ಲಿ ನಮ್ಗೆ ಕನ್ಸ್ಟ್ರಕ್ಟ್ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಈ ಒಂದು ಐಸಿ ಟೆಕ್ನಾಲಜೀಸ್ ಇಂದ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಟೆಕ್ನಾಲಜಿಯಿಂದ ತುಂಬಾನೇ ಸಿಂಪಲ್ ಆಗಿ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ಅನ್ನ ನಾವು ತಯಾರು ಮಾಡ್ಕೋಬಹುದು. So the IC version of operational amplifier is inexpensive, takes up less space and consumes less power. ಈ ಒಂದು ಐಸಿ ವರ್ಷನ್ ಏನಿದೆ ಆಪರೇಷನಲ್ ಆಂಪ್ಲಿಫೈಯರ್ದು ಬಹಳ ಇನ್ಎಕ್ಸ್ಪೆನ್ಸಿವ್, ಅಂದ್ರೆ ಬಹಳ ಕಡಿಮೆ ದುಡ್ಡಲ್ಲಿ ನಮ್ಗೆ ಸಿಗತ್ತೆ, ಹಾಗೂ ಕಡಿಮೆ ಜಾಗವನ್ನು ಹಿಡಿಯುತ್ತೆ, ಹಾಗೂ ಕಡಿಮೆ ಪವರ್ ಅನ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. And the differential amplifier is the basic building block of such IC operational amplifiers. So IC operational amplifiers ಗೆ ಒಂದು differential amplifier ಅನ್ನೋದು basic building block ಅಂತಾನೆ ಹೇಳ್ಬಹುದು. ಮುಂದೆ ನೆಕ್ಸ್ಟ್ ನೋಡೋದಾದ್ರೆ, ಬೇಸಿಕ್ಸ್ ಆಫ್ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಹೇಗಿರುತ್ತೆ ಅನ್ನೋದು ನೋಡೋದಾದ್ರೆ, the differential amplifier amplifies the difference between two input voltage signals. ಎರಡು ಇನ್ಪುಟ್ ವೋಲ್ಟೇಜಸ್ ಇರ್ತವೆ, V2 ಮೈನಸ್ V1. ಸೊ ಇವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿ ನಮಗೆ ಔಟ್ಪುಟ್ ಅನ್ನ ಜನರೇಟ್ ಮಾಡುವಂತಹದ್ದೇ. ಸಬ್ಸ್ಟ್ರಾಕ್ಟ್ ಮಾಡಿ ಆ ಔಟ್ಪುಟ್ ಅನ್ನ ಆಂಪ್ಲಿಫೈ ಮಾಡಿ, ಎರಡರಲ್ಲಿ ಡಿಫರೆನ್ಸ್ ಏನ್ ಬರುತ್ತೆ ಅದನ್ನ ಆಂಪ್ಲಿಫೈ ಮಾಡಿ ಔಟ್ಪುಟ್ ಅನ್ನ ಜನರೇಟ್ ಮಾಡುತ್ತೆ. ಸೊ hence it is called as a difference amplifier. ಸೊ ಬಿಕಾಸ್ ಎರಡು ವೋಲ್ಟೇಜ್ ಮಧ್ಯದಲ್ಲಿ, ಎರಡು ಸಿಗ್ನಲ್ ವೋಲ್ಟೇಜಸ್ ಏನಿರ್ತವೆ ಆ ವೋಲ್ಟೇಜಸ್ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನು ಆಂಪ್ಲಿಫೈ ಮಾಡುತ್ತೆ ಇದು. ಅದರಿಂದ ಇದನ್ನ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅಥವಾ ಡಿಫರೆನ್ಸ್ ಆಂಪ್ಲಿಫೈಯರ್ ಅಂತಾನೂ ಕರಿತೀವಿ.
V1 and V2 are two input signals while V0 is the output. Each signal is measured with respect to the ground. So ಎರಡು V2 ಹಾಗೂ V1 ಹಾಗೂ V2 ಅನ್ನೋದು ಎರಡು ಇನ್ಪುಟ್ ಸಿಗ್ನಲ್ಗಳನ್ನು ಗ್ರೌಂಡಿಗೆ ರೆಸ್ಪೆಕ್ಟ್ ಆಗಿ ನಾವು ಏನು ಮಾಡ್ತೀವಿ, ಗ್ರೌಂಡಿಗೆ ಕಾಮನ್ ಪಾಯಿಂಟಿಗೆ ಇದು ಮಾಡ್ಕೊಂಡು ನಾವು ಮೆಷರ್ ಮಾಡಿ ಅದೆರಡರಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ಆಂಪ್ಲಿಫೈ ಮಾಡುತ್ತೆ. ಸೊ ಆ್ಯಂಡ್ VO ಅನ್ನೋದು ಅಥವಾ ವಿ ಔಟ್ ಅನ್ನೋದು ಔಟ್ಪುಟ್. ಸೊ VD is equals to ಡಿಫ್ರೆನ್ಸ್ ವೋಲ್ಟೇಜ್ V1 ಇದೆ, ಇಲ್ಲಿ V2 ಇದೆ, ಎರಡರ ಮಧ್ಯದಲ್ಲಿ ಇರುವಂತಹ ಡಿಫ್ರೆನ್ಸ್ ಇದಕ್ಕೆ ಇನ್ಪುಟ್ ಆಗಿ ಹೋಗುತ್ತೆ. ಆ್ಯಂಡ್ V1 ಮೈನಸ್ V2 ಈ ಒಂದು ಆಂಪ್ಲಿಫೈಯರ್ ಈ ಒಂದು ಕೆಲಸವನ್ನು ಮಾಡುತ್ತೆ, V1 ಮೈನಸ್ V2. ಅಥವಾ VD is equals to V1 ಮೈನಸ್ V2 ಅಂತ ಹೇಳ್ಬೋದು. V ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ವೋಲ್ಟೇಜ್ ಏನು, ವೋಲ್ಟೇಜ್ 1 ಮೈನಸ್ ವೋಲ್ಟೇಜ್ 2. So in an ideal differential amplifier, the output voltage VO is proportional to the difference between the two inputs. So ಇದರ ಔಟ್ಪುಟ್ ಏನಿದೆ ಅದು ಬಂದು ಈ ಎರಡು ವೋಲ್ಟೇಜಸ್ನ ಡಿಫ್ರೆನ್ಸ್ ಏನಿರುತ್ತೆ ಆ ಒಂದು ಡಿಫ್ರೆನ್ಸ್ ವ್ಯಾಲ್ಯೂಗೆ ವಿ ಔಟ್ ಅನ್ನೋದು ನಮಗೆ ಪ್ರಪೋರ್ಷನಲ್ ಆಗಿರುತ್ತೆ. ಯಾವ ರೀತಿ ಆಂಪ್ಲಿಫೈಯರಲ್ಲಿ ಇನ್ಪುಟ್ಗೆ ಪ್ರಪೋರ್ಷನಲ್ ಆಗಿ ಔಟ್ಪುಟ್ ಬರುತ್ತೆ, ಆದರೆ ಇಲ್ಲಿ ಇನ್ಪುಟ್ ಯಾವುದು, ಎರಡು ವೋಲ್ಟೇಜ್ ಕೊಡ್ತಾ ಇದ್ದೀವಿ, ಎರಡರ ಮಧ್ಯದಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅದನ್ನು ಮಾತ್ರ ಈ ಒಂದು ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ನಮಗೆ ಇನ್ಪುಟ್ ಆಗಿ ತಗೊಳುತ್ತೆ. ಅದಕ್ಕೆ ಆ ಡಿಫರೆನ್ಸ್ಗೆ VDಗೆ ಪ್ಲಸ್ ವಿ ಔಟ್ ಅನ್ನೋದು VDಗೆ ಪ್ರಪೋರ್ಷನಲ್ ಆಗಿ ಇರುತ್ತೆ. ಇದ್ರ ವರ್ಕಿಂಗ್ ಹೇಗಿರುತ್ತೆ ಸರ್ಕ್ಯೂಟ್ ನೋಡ್ರಿ. ಇದು ಆಪರೇಷನಲ್ ಆಂಪ್ಲಿಫೈಯರ್ IC 741 ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ R3 ಅನ್ನೋದೇನಿದು ಬೇಸಿಕ್ ಫೀಡ್ಬ್ಯಾಕ್ ರೆಸಿಸ್ಟರ್, R1 ಇಲ್ಲಿ V1 ವೋಲ್ಟೇಜ್, ಇಲ್ಲಿ V2 ವೋಲ್ಟೇಜ್ ಅಪ್ಲೈ ಮಾಡಿದ್ದೀವಿ. ಓಕೆ, ಸೊ ಇವೆರಡು ವೋಲ್ಟೇಜಸ್ನ ಡಿಫ್ರೆನ್ಸ್ ಏನಿದೆ ಇಲ್ಲಿ ನಮಗೆ ಇನ್ಪುಟ್ ಹೋಗುತ್ತೆ, ಆಮೇಲೆ ಅದನ್ನ ಆಂಪ್ಲಿಫೈ ಮಾಡಿ ನಮಗೆ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಒಂದು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಡಿಫರೆನ್ಸ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಅಥವಾ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಅಂತ ಹೇಳ್ಬೋದು. So when the difference exists between the two input voltages V1 and V2, then the circuit receives an input signal voltage. ಸೊ ಯಾವಾಗ ಎರಡು ಸಿಗ್ನಲ್ಗಳನ್ನು ಅಪ್ಲೈ ಮಾಡಿರ್ತೀವಿ ಆ ಎರಡರ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಮಾತ್ರ ಇನ್ಪುಟ್ ಸಿಗ್ನಲ್ ಹೋಗುತ್ತೆ ಈ ಸರ್ಕ್ಯೂಟ್ಗೆ. And the circuit amplifies the applied difference signal and produces a high output voltage V out. ಸೊ ಏನು ಹೇಳ್ತಾ ಇದ್ದಾರೆ, ಈ ಎರಡರ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಸಿಗ್ನಲ್ ಇನ್ಪುಟ್ ಆಗಿ ಹೋಗುತ್ತೆ ಆ ಇನ್ಪುಟ್ ಸಿಗ್ನಲ್ ಅನ್ನ ಈ ಸರ್ಕ್ಯೂಟ್ ಆಂಪ್ಲಿಫೈ ಮಾಡುತ್ತೆ. ಆಂಪ್ಲಿಫೈ ಮಾಡಿ ಹೈ ಔಟ್ಪುಟ್ ವೋಲ್ಟೇಜ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ನೋಡ್ರಿ ಇಲ್ಲಿ ವಿ ಔಟ್ ಅಂದ್ರೆ ಔಟ್ಪುಟ್ ವೋಲ್ಟೇಜ್ ಬಂದು ದಟ್ ಈಸ್ ಈಕ್ವಲ್ಸ್ ಟು R2 ಡಿವೈಡ್ ಬೈ R1 ಇಂಟು V2 ಮೈನಸ್ V1. ಸೊ ಈ ಒಂದು ಫಾರ್ಮುಲಾಯಿಂದ ಔಟ್ಪುಟ್ ವೋಲ್ಟೇಜ್ ಎಷ್ಟಿರ್ಬೋದು ಅನ್ನೋದನ್ನ ಕಂಡುಹಿಡಿಬಹುದು. R2 ವ್ಯಾಲ್ಯೂ R1 ವ್ಯಾಲ್ಯೂ ಹಾಕಬೇಕು, ಹಾಗೆ ಇನ್ಪುಟ್ ವೋಲ್ಟೇಜಸ್ ಎರಡು ನಾವು ಏನು ಸಪ್ಲೈ ಮಾಡ್ತಾ ಇದ್ದೀವಿ ಆ ಇನ್ಪುಟ್ ವೋಲ್ಟೇಜಸ್ ಅನ್ನ ಅಲ್ಲಿ ಹಾಕೊಂಡು ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ ಅನ್ನೋದನ್ನ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಏನೇನಿದಾವೆ ಈ ಒಂದು ಆಂಪ್ಲಿಫೈಯರ್ದು ಅನ್ನೋದು ನೋಡೋದಾದ್ರೆ, ಇಟ್ ಈಸ್ ಯೂಸ್ಡ್ ಆಸ್ ಸಿರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಸರ್ಕ್ಯೂಟ್ ಬೈ ಯೂಸಿಂಗ್ ಆಪರೇಷನಲ್ ಆಂಪ್ಲಿಫೈಯರ್. ಇದನ್ನ ಸಿರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಸರ್ಕ್ಯೂಟ್ ಆಗಿ ಯೂಸ್ ಮಾಡ್ತಾರೆ. ಆಪರೇಷನಲ್ ಆಂಪ್ಲಿಫೈಯರ್ ಅನ್ನ ಬಳಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಅನ್ನ ಸಿರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಸರ್ಕ್ಯೂಟ್ ಆಗಿ ಯೂಸ್ ಮಾಡ್ತಾರೆ. Generally, we use differential amplifier that acts as an volume control circuit. So, volume ಅನ್ನ ಕಂಟ್ರೋಲ್ ಮಾಡೋದಕ್ಕೂ differential amplifier circuit ಅನ್ನ ಬಳಸ್ತಾರೆ. And differential operational amplifier can be used as an automatic gain control. So, ಇದನ್ನ ನಾವು automatic gain control ಆಗಿ ಬಳಕೆ ಮಾಡಬಹುದು.
ಹಾಗೂ ಸಮ್ ಆಫ್ ಡಿಫರೆನ್ಷಿಯಲ್ ಆಪರೇಷನಲ್ ಆಂಪ್ಲಿಫೈಯರ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಸರ್ಕ್ಯೂಟ್ಸ್. ಸೊ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಈ ಒಂದು ಡಿಫರೆನ್ಷಿಯಲ್ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮಾಡೋದಕ್ಕೂ ಬಳಕೆ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ದ op-amp ಸರ್ಕ್ಯೂಟ್ ಈಸ್ ಯೂಸ್ಡ್ ಇನ್ ಸರ್ವೋ ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲೂ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಬಳಕೆ ಮಾಡ್ತೀವಿ. ಹಾಗೂ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಸರ್ಕ್ಯೂಟ್ಸ್ ಅಲ್ಲಿ ಡಿಫರೆನ್ಸ್ ವೋಲ್ಟೇಜ್ ಏನಿರುತ್ತೆ ಆ ಡಿಫರೆನ್ಸ್ ವೋಲ್ಟೇಜ್ ಅನ್ನ ಆಂಪ್ಲಿಫೈ ಮಾಡೋದ್ರ ಸಲುವಾಗಿ ಈ ಒಂದು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನ ಬಳಕೆ ಮಾಡ್ತೀವಿ. ಸೊ ಇವೆಲ್ಲ ನಮಗೆ ಅಪ್ಲಿಕೇಶನ್ಸ್. ಎಲ್ಲೆಲ್ಲಿ ಒಂದು ಸಿರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಸರ್ಕ್ಯೂಟ್ ಆಗಿ ಬಳಕೆ ಮಾಡ್ತಾರೆ, ಎರಡನೇದು ವಾಲ್ಯೂಮ್ ಕಂಟ್ರೋಲ್ ಸರ್ಕ್ಯೂಟ್ ಆಗಿ, ಮೂರನೇದು ಬಂದು ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಸರ್ಕ್ಯೂಟ್ ಆಗಿ, ನಾಲ್ಕನೇದು ಬಂದು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಸರ್ಕ್ಯೂಟ್ ಆಗಿ, ಅಂಡ್ ಐದನೇದು ಸರ್ವೋ ಕಂಟ್ರೋಲ್ ಸರ್ಕ್ಯೂಟ್ಸ್ ಅಲ್ಲಿ, ಹಾಗೂ ಆರನೇದು ಬಂದು ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ಸ್ ಅಲ್ಲಿ ಡಿಫರೆನ್ಸ್ ವೋಲ್ಟೇಜ್ ಅನ್ನ ಆಂಪ್ಲಿಫೈ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ಇದು ಎಲ್ಲ ಅಪ್ಲಿಕೇಶನ್ಸ್ ಆಯಿತು. ಸೊ ಇವಾಗ ಅಡ್ವಾಂಟೇಜಸ್ ನೋಡೋದಾದ್ರೆ ಏನು ಅಡ್ವಾಂಟೇಜಸ್ ಇರುತ್ತೆ ಇದಕ್ಕೆ? ಸೊ ಬೇಸಿಕ್ ಆಗಿ ಇರುವಂತಹ ಅಡ್ವಾಂಟೇಜಸ್ ನಾವು ನೋಡೋದಾದ್ರೆ, ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಹ್ಯಾಸ್ ನಾಯ್ಸ್ ಕ್ಯಾನ್ಸಲೇಷನ್ ಪ್ರಾಪರ್ಟಿ. ನಾಯ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂತಹ ಪ್ರಾಪರ್ಟಿ ಇದಕ್ಕಿರುತ್ತೆ. ಸೊ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಕ್ಯಾನ್ ರೆಡ್ಯೂಸ್ ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸ್ ಸಿಗ್ನಲ್ಗೆ ಆಗುವಂತಹ ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸ್ ಅನ್ನ ಕಡಿಮೆ ಮಾಡುತ್ತೆ. ಅಂಡ್ ಇಟ್ಸ್ ನೇಚರ್ ಆಫ್ ದೀಸ್ ಆಂಪ್ಲಿಫೈಯರ್ಸ್ ಇಸ್ ಲೀನಿಯರ್. ಯಾಕಂದ್ರೆ ಇನ್ಪುಟ್ ನಮ್ಗೆ ಏನಿರುತ್ತೆ ಎರಡರ ಮಧ್ಯೆ ಡಿಫ್ರೆನ್ಸ್, ಅದಕ್ಕೆ ಲೀನಿಯರ್ ಆಗಿ ಔಟ್ಪುಟ್ ಕೊಡುತ್ತೆ ನಮಗೆ. ಸೊ ಅದಕ್ಕಾಗಿ ಇದಕ್ಕಿರುವಂತಹ ನೇಚರ್ ಏನು ಲೀನಿಯರ್ ಆಗಿರುತ್ತೆ. and the amplifiers help to increase CMRR ಅಂದ್ರೆ common mode rejection ratio, which further helps to avoid unwanted signals. ಸೊ ಇದರಲ್ಲಿ ಇರುವಂತಹ ಬೇಸಿಕ್ ಅಡ್ವಾಂಟೇಜ್ ಏನು ಅಂತಂದ್ರೆ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಅದು ಇನ್ಕ್ರೀಸ್ ಆಗೋದ್ರಿಂದ ನಮ್ಗೇನು ಲಾಭ ಆಗುತ್ತೆ ಅಂತಂದ್ರೆ ಅನ್ವಾಂಟೆಡ್ ಸಿಗ್ನಲ್ಸು ಅವಾಯ್ಡ್ ಆಗ್ತವೆ. ಅನ್ವಾಂಟೆಡ್ ಸಿಗ್ನಲ್ಸ್ ಅದರಲ್ಲಿ ಆ್ಯಡ್ ಆಗ್ಲಾರ್ದಂಗ ಇರ್ತವೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ಬೇರೆ ಒಂದು ಅಪ್ಲಿಕೇಶನ್ಸ್ ಆಪರೇಷನಲ್ ಆಂಪ್ಲಿಫೈಯರ್ದೇ ಬೇರೆ ಕೆಲವೊಂದು ಅಪ್ಲಿಕೇಶನ್ಸ್ ಇಂದ ಮೀಟ್ ಆಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. Thanks for watching. Please subscribe and press the bell icon for further notifications. Like and share the videos. Thank you.